ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನ ತಮ್ಮನೇಲಿ ನೋಡಿ ನಿಮಗೂ ಗೊತ್ತಾಗಿರುತ್ತೆ ಇದೇನಪ್ಪ ಎಲ್ಲರೂ ಸ್ಕಿನ್ ಕೇರ್ ರೂಟೀನ್ ಅಂತಾರೆ ಅಂತ. ಸೊ ನಾನು ಒಂದಿರಲಿ ಅಂತ ಹಾಕೋಣ ಅಂತೇಳ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಯೂಶ್ವಲಿ ನಾನು ಸ್ಕಿನ್ ಕೇರೇನು ಅಷ್ಟೊಂದು ತುಂಬ ಕಾಂಪ್ಲಿಕೇಟೆಡ್ ಆಗೆಲ್ಲ ಮಾಡ್ಕೊಳ್ಳಲ್ಲ. ನ್ಯಾಚುರಲ್ಲಾಗಿ ಏನಿರುತ್ತೆ ಅದನ್ನು ಹಚ್ಕೊಂಡು ಕೇರ್ ಮಾಡ್ಕೊತೀವಿ. ಬಟ್ ಪ್ರಾಡಕ್ಟ್ಸು ಅಲ್ಲಿ ಇಲ್ಲಿ ಹೋದಾಗ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ತರ್ತಾ ಇರ್ತೀನಿ. ಸೊ ನಾನು ಮೇಕಪ್ ಹಾಕಿದಾಗ ಈಗ ಸ್ವಲ್ಪ ಆಚೆ ಹೋಗಿರೋದ್ರಿಂದ ಮೇಕಪ್ ಲೈಟಾಗಿ ಒಂಚೂರು ಮೇಕಪ್ ಮಾಡಿದ್ದೀನಿ. ಹಾಗೇ ದೇವಸ್ಥಾನಕ್ಕೆ ಹೋಗಿರೋದನ್ನ ಕುಂಕುಮ ಎಲ್ಲ ತುಂಬಾ ಇದೆ. ಹಾಗೆ ಇದ್ದಿದ್ದರೆ ಕುಂಕುಮನ ಹಂಗೆ ಇಟ್ಕೊಂಡು ಮಲಗ್ತಿದ್ದೆ. ಬಟ್ ಮೇಕಪ್ ಇರೋದ್ರಿಂದ ರಿಮೂವ್ ಮಾಡಲೇಬೇಕು, ಬಿಕಾಸ್ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ನಾವು ಆಚೆ ಓಡಾಡೋದ್ರಿಂದ ಡಸ್ಟ್ ಎಲ್ಲ ಬಂದು ಕೂತಿರುತ್ತೆ. ಹಿಂಸೆ ಅನಿಸುತ್ತೆ, ಆ ಮೇಕಪ್ಪೇ ಹಿಂಸೆ ಬಿಡಿ. ನನಗಂತೂ ಲಿಪ್ಸ್ಟಿಕ್ ಹಾಕಿದಾಗ ನಾನು ಏನೇ ತಿನ್ನಬೇಕಂದ್ರೂ ಲಿಪ್ಸ್ಟಿಕ್ಕೆಲ್ಲ ಮುಚ್ಕೊಂಡು ಒರೆಸ್ಕೊಂಡ್ಬಿಟ್ಟೆ ತಿನ್ನೋದು. ಸೊ ವಿಡಿಯೋಗೆ ಎಂಟರ್ ಆಗೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಗೊತ್ತಿಲ್ಲ ಅವರಿಗೆ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಕ್ಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ನಾನು ಮೇಕಪ್ನ ರಿಮೂವ್ ಮಾಡ್ಕೊತೀನಿ. ನಾನಿಲ್ಲಿ ಗಾರ್ನಿಯರ್ ಮಿಸೆಲ್ಲರ್ ಮೇಕಪ್ ರಿಮೂವರು ಏನೂ ಯೂಸ್ ಮಾಡ್ತಾಯಿಲ್ಲ. ಪ್ರಾಡಕ್ಟ್ಸ್ನ ನಾನು ತುಂಬಾ ಹೆವಿ ಮೇಕಪ್ ಮಾಡಿದಾಗ ಮಾತ್ರ ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ. ಇವಾಗ ಜಸ್ಟ್ ನಾನು ಏನು ರಿಯಲಾಗಿ ಯೂಸ್ ಮಾಡ್ತಾಯಿದ್ದೀನಿ, ನ್ಯಾಚುರಲ್ಲಾಗಿ ಸಿಂಪಲ್ ಮೇಕಪ್ ಎಲ್ಲ ಹಾಕಿದಾಗ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಒಂದು ಟಿಶ್ಯೂ ತೊಗೊಂಡು ಯಾವಾಗಲೂ ರೆಗ್ಯುಲರಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನಾನು ಮೇಕಪ್ ರಿಮೂವ್ ಮಾಡೋಕ್ಕೆ. ಅದರಲ್ಲಿ ಒಂದು ಆಯಲ್ ಇದೆ, ನೈಕಾದಿಂದ ತರಿಸಿರೋದು, ಮೊರಿಂಗಾ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಅದರದ್ದು ತುಂಬಾ ಚೆನ್ನಾಗಿದೆ. ಸ್ಮೆಲ್ ಸ್ವಲ್ಪ ಹಿಂಸೆ ಅನಿಸುತ್ತೆ, ಬಟ್ ತುಂಬಾ ಚೆನ್ನಾಗಿದೆ. ಒಂದು ಇದರಲ್ಲಿ ರಿಮೂವ್ ಮಾಡ್ತೀನಿ ಅಥವಾ ಇದರಲ್ಲಿ ರಿಮೂವ್ ಮಾಡ್ತೀನಿ. ರಾತ್ರಿ ಆಗಿರೋದ್ರಿಂದ ನನಗೆ ಬೇರೆ ಬೇರೆ ಪ್ರಾಡಕ್ಟ್ಸಿಂದು ಸ್ಮೆಲ್ಲು ತಗೊಳ್ಳೋಕ್ಕೂ ಇಷ್ಟ ಇಲ್ಲ, ಬೇರೆ ಜಾಸ್ತಿ ಪ್ರಾಡಕ್ಟ್ಸ್ ಹಚ್ಚೋಕ್ಕೂ ಇಷ್ಟ ಇಲ್ಲ. ನ್ಯಾಚುರಲ್ಲಾಗಿರೋದನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇದು ಎರಡಿದೆ, ಇದು ಎರಡರಲ್ಲಿ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಫಸ್ಟು ನಾನು ಈ ಥರ ಕೋಕೋನಟ್ ಎಲ್ಲ ರಿಮೂವ್ ಮಾಡ್ತೀನಿ. ಎದ್ರುಕೊಂಬೇಡಿ, ಒಬ್ಬರ ಥರ ಕಾಣಿಸ್ತೀನಿ ಅಂತ. ತುಂಬಾ ಪಿಂಪಲ್ಸ್ ಆಗಿದೆ. ಈ ಥರ ಫುಲ್ಲು ಆಯಿಲ್ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲ ಮೇಕಪ್ ಹೋಗ್ಬಿಡುತ್ತೆ ನಿಮಗೆ ಕೊಬ್ಬರಿ ಎಣ್ಣೆಯಲ್ಲಿ. ನಿಜವಾಗ್ಲೂ ಬೇರೆ ಪ್ರಾಡಕ್ಟ್ಸ್ ನನಗಷ್ಟು ಸ್ಯಾಟಿಸ್ಫೈ ಆಗೋಲ್ಲ, ಕೊಬ್ಬರಿ ಎಣ್ಣೆ ಮಾತ್ರ ನೋಡಿ ಅಲ್ಟಿಮೇಟ್. ಈ ಥರ ಆಯಿಲಲ್ಲಿ ಒಂದ್ಸಲ ನೀಟಾಗಿ ಎಲ್ಲ ಮುಚ್ಕೊಂಡು ಮಸಾಜ್ ಮಾಡಿಕೊಂಡು ಆಮೇಲೆ ಟಿಶ್ಯೂಯಿಂದ ಈ ಥರ ಒರೆಸ್ಕೊಳ್ತೀನಿ. ಹಚ್ಚಿರೋದು ಬಂದೇ ಇಲ್ಲ, ಬಟ್ ಹಿಂಗೆ ಬರ್ತಾ ಇದೆ ಕೊಕೊನಟ್ ಆಯಿಲ್ ಪೌಡರ್. ಎಲ್ಲ ರಿಮೂವ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಬಂದು ಹೋಗಿರುತ್ತೆ ಈ ಥರ ಮೇಕಪ್ಪು. ಆದರೂ ಫೇಸ್ ವಾಶ್ನ ಮಾಡಬೇಕು. ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ನಾನು ಕಣ್ಣಿಗೂ ಸ್ವಲ್ಪ ಮಸ್ಕರ ಮತ್ತು ಇದನ್ನು ಹಾಕಿದ್ದೀನಿ. ಸೊ ಅದನ್ನ ರಿಮೂವ್ ಮಾಡೋಕ್ಕೋಸ್ಕರ ಸ್ವಲ್ಪ ಸೆನ್ಸಿಟಿವ್ ಪಾರ್ಟ್ ಈ ಥರ ಬರೀ ಲ್ಯಾಶಸ್ನ ಉಜ್ಜಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿ ನೋಡಿ, ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಎಷ್ಟು ಕ್ಲೀನಾಗಿ ಹೋಗುತ್ತೆ ಅಂತ. ಸೊ ಎಂಟು ಹಚ್ಚಿರೋದು ಮತ್ತು ಇನ್ನೂ ಸ್ವಲ್ಪ ಇರುತ್ತಲ್ವಾ, ಅದಕ್ಕೆ ಎರಡು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇದು ಹಿಮಾಲಯದ್ದು. ಇದು ಆಚೆ ಹೋದಾಗ ತುಂಬ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನನಗೆ, ಬಟ್ ದಿಸ್ ವರ್ಕ್ಸ್ ವೆಲ್. ಇದು ತುಂಬಾ ಚೆನ್ನಾಗಿದೆ. ಸಿಂಪಲ್ ಅಂತ ರಿಫ್ರೆಶಿಂಗ್ ಫೇಶಿಯಲ್ ವಾಶು.
ಫಾರ್ ಸ್ಮೂತ್ ಆ್ಯಂಡ್ ಫ್ರೆಶ್ ಸ್ಕಿನ್ ಅಂತ. ಇನ್ನೂ ಒಂದಿದೆ ಫಾರ್ ಬ್ರೈಟ್ ಆ್ಯಂಡ್ ವಿಟಮಿನ್ ಸಿ ಇದು, ಅದು ಕೂಡ ಚೆನ್ನಾಗಿದೆ. ಬಟ್ ಇದನ್ನು ಸಜೆಸ್ಟ್ ಮಾಡ್ತೀನಿ ಯಾರಿಗಾದ್ರೂ ಸ್ವಲ್ಪ ಆಯಿಲಿ ಸ್ಕಿನ್ ಇದ್ದವ್ರಿಗೂ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಯು ಕ್ಯಾನ್ ಟ್ರೈ ಇಟ್. ಸೊ ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಸೊ ಸ್ವಲ್ಪ ಮೆಡಿಕೇಷನ್ ತಗೊಳ್ಳೋದ್ರಿಂದ ನನಗೂ ಇಲ್ಲಿ ಈ ಕಡೆ ಇದೆಲ್ಲ ತುಂಬ ಪಿಂಪಲ್ಸ್ ಜಾಸ್ತಿನೇ ಆಗಿದೆ. ಇವಾಗ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡ್ತೀನಿ. ಕ್ಲೆನ್ಸ್ ಆಯಿತು. ಇವಾಗ ಟೋನಿಂಗು ಇದು ವಿಟ್ರೋ ಅವ್ರದ್ದು, ನನಗೆ ಇದು ಶೇರ್ ಚಾಟ್ ಕಡೆಯಿಂದ ಬಂದಿದ್ದು. ಇದು ನಾನು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ, ಬಟ್ ಖಾಲಿಯಾಗಿಲ್ಲ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇದು ಹೊಸ್ದಾಗಿ ತೊಗೊಂಡಿರೋ ಅಂತಹ ಡಾಟ್ ಆ್ಯಂಡ್ ಕೀ ಅವ್ರದ್ದು ವಾಟರ್ಮೆಲನ್ ಸೂಪರ್ ಗ್ಲೋ ಪೋರ್ ಟೈಟ್ನಿಂಗ್ ಟೋನರ್. ಕುಕುಂಬರ್ ಮತ್ತು ಗ್ಲೈಕಾಲಿಕ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ಬೇಕಾದರೆ ನೀವು ಯೂಸ್ ಮಾಡ್ಬೋದು, ಸಕ್ಕತ್ತಾಗಿದೆ. ಸೊ ನಾನಿವಾಗ ಕೀ ಅವ್ರದ್ದನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ನೀವು ಜಸ್ಟ್ ಕೈಗೆ ಹಿಂಗೆ ಹಾಕ್ಕೊಂಡ್ಬಿಟ್ಟು ಹಚ್ಕೊಳ್ಳಿ. ಈ ಥರ ಇದ್ದರೆ ಬೆಟರ್. ಬಟನ್ ಪ್ಯಾಡ್ನ ತೊಗೊಂಡು ಹಾಕೋಬೋದು. ನಾನು ತಂದು ಮರ್ತ್ಬಿಟ್ಟೆ. ಇದು ಏನು ಮಾಡಬೇಕಂದ್ರೆ ಟೋನರ್ ಹಾಕಿದಾಗ ಯಾವಾಗಲೂ ಅದೇ ಡ್ರೈ ಆಗೋಕ್ಕೆ ಬಿಡಬೇಕು. ನಿಮಗೆ ಪೋರ್ಸ್ ಎಲ್ಲ ಟೈಟನ್ ಆಗುತ್ತೆ. ಸೊ ಹಾಗೆ ಬಿಡ್ತೀನಿ ನಾನು ಸ್ವಲ್ಪ ಹೊತ್ತು. ಬಂದುಬಿಟ್ಟು ಮಾಯ್ಶ್ಚರೈಸರ್ ನಿವಿಯಾ ಸಾಫ್ಟ್, ಇದನ್ನೇ ಯೂಸ್ ಮಾಡ್ತೀನಿ. ತುಂಬ ಯೂಸ್ ಮಾಡ್ತೀನಿ ಇದನ್ನ. ಬಿಕಾಸ್ ನನಗೆ ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ನು, ಒಂದೊಂದ್ಸಲ ಆಯಿಲಿ ಸ್ಕಿನ್ನು ಆಗುತ್ತೆ. ಬಟ್ ಇದು ನನಗೆ ಸಕ್ಕತ್ತಾಗಿ ವರ್ಕ್ ಆಗುತ್ತೆ, ಹೈಡ್ರೇಟ್ ಆಗಿರುತ್ತೆ. ಈ ಸಮ್ಮರಲ್ಲೆಲ್ಲ ಆಯಿಲಿ ಅನಿಸುತ್ತೆ, ಬಟ್ ಇವಾಗ ವಿಂಟರ್ ಬರ್ತಾ ಇರೋದ್ರಿಂದ ಸೂಪರಾಗಿ ವರ್ಕ್ ಆಗುತ್ತೆ ಇದು ನನಗೆ. ಇದು ಬಿಟ್ಟರೆ ಸೆಟಾಫಿಲ್ ಯೂಸ್ ಮಾಡ್ತೀನಿ. ಸೆಟಾಫಿಲ್ಲು ಸಕ್ಕತ್ತಾಗಿದೆ. ಒಂಥರ ಸ್ಕಿನ್ ಟೆಕ್ಸ್ಚರೇ, ಯು ಕ್ಯಾನ್ ಫೀಲ್ ದಟ್ ಸ್ಕಿನ್ ಟೆಕ್ಸ್ಚರ್. ಡ್ರೈ ಸ್ಕಿನ್ ಇದ್ದವ್ರಿಗೂ ಆಗುತ್ತೆ. ಆಲ್ ಟೈಪ್ ಆಫ್ ಸ್ಕಿನ್ ಇದು ಯೂಸ್ ಮಾಡ್ಬೋದು. ಇನ್ನು ಬಿಟ್ಟರೆ ನನ್ನ ಫೇವ್ರೆಟ್ಟು ಮಾಲಿನ್ನು ಖಾಲಿ ಆಗೋಗ್ಬಿಟ್ಟಿದೆ. ಒಂದು ಆಲ್ಮೋಸ್ಟ್ 8 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಸೂಪರಾಗಿ ವರ್ಕ್ ಆಗುತ್ತೆ. ನೀವು ಆವಾಗಲೇ ಏನು ತೋರಿಸ್ದೆ ನೈಕಾದು, ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದು ತುಂಬ ಹೆವಿ ಅನಿಸುತ್ತೆ. ಸೊ ನಾನು ನಿವಿಯಾ ಯೂಸ್ ಮಾಡ್ತೀನಿ. ದಿಸ್ ಇಸ್ ದ ಬೆಸ್ಟ್. ಸ್ಮೆಲ್ ಕೂಡ ಹಾಗೆ ಇರುತ್ತಲ್ಲ. ನೆಕ್ ಪೋರ್ಷನ್ನ ಯಾವತ್ತೂ ಅಷ್ಟೇ ಬಿಡೋಕ್ಕೆ ಹೋಗ್ಬಿಡಿ. ನಾವೆಲ್ಲ ಮಾಡೋದು ತಪ್ಪದೆ, ಬರೀ ಮುಖನ ತೊಳ್ಕೊಂಬಿಟ್ಟು ಹಂಗೆ ಹೋಗ್ತೀವಿ. ಅದಕ್ಕೆ ಇಲ್ಲಿ ಚೆನ್ನಾಗಿ ಬ್ರೈಟ್ ಆಗಿರುತ್ತೆ, ನೆಕ್ ಪಾರ್ಟ್ ಎಲ್ಲ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಸೊ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಜೆಂಟಲ್ ಮಸಾಜ್. ಆಮೇಲೆ ಯಾವಾಗಲೂ ಅಷ್ಟೇ ಹಿಂಗೆ ಹೇಳ್ಕೊಬೇಡಿ, ಅಪ್ವರ್ಡ್ ಮೋಷನಲ್ಲಿ ಅಥವಾ ಸರ್ಕ್ಯುಲರ್ ಮೋಷನ್. ಇಷ್ಟೆಲ್ಲ ಸ್ಕಿನ್ ಕೇರ್ ರೂಟೀನ್ ಮಾಡಿದ್ರು ನಿಮ್ಮ ಸ್ಕಿನ್ ಯಾಕೆ ಇಷ್ಟೊಂದೆಲ್ಲ ಪಿಂಪಲ್ಸು ಆ ಥರ ಎಲ್ಲ ಕೇಳಕ್ಕೆ ಹೋಗ್ತದೆ. ದಟ್ ಈಸ್ ದ ಅದರ್ ಥಿಂಗ್. ಸ್ಕಿನ್ ಕೇರ್ ರೂಟೀನೇ ಬೇರೆ, ನಿಮ್ಮ ಒಳಗಡೆ ನಡೆಯೋ ಅಂಥ ಮೆಕ್ಯಾನಿಸಮೇ ಬೇರೆ. ನೀವೆಷ್ಟೇ ಹೆಲ್ದಿ ಫುಡ್ ತಿಂದರೂ, ಪ್ರಾಪರ್ ಡಯಟ್ ಮಾಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ಈ ಥರ ನನಗೆ ಬಂದಿರೋ ಪಿಂಪಲ್ಸ್ ನನ್ನದು ಫುಡ್ಡಿಂದ ಮಿಸ್ಟೇಕ್ ಅಲ್ವೇ ಅಲ್ಲ, ಬಿಕಾಸ್ ಆಫ್ ಮೆಡಿಕೇಷನ್. ತುಂಬ ಮೆಡಿಸಿನ್ ತಗೊಳ್ಳೋರಿಗೆ ಆಬ್ವಿಯಸ್ಲಿ ಇದು ಪಿಂಪಲ್ಸ್ ಎಲ್ಲ ಹೀಟಿಗೂ ಬರುತ್ತೆ. ಕೆಲವೊಂದು ಸತಿ ನಾವು ನೀರನ್ನು ಕಮ್ಮಿ ಕುಡಿದಾಗ್ಲೂ ಈ ಥರ ಪಿಂಪಲ್ಸ್ ಎಲ್ಲ ತುಂಬಾ ಬರುತ್ತೆ. ಸೊ ಮೆಡಿಕೇಷನಲ್ಲಿ ಯಾರ್ಯಾರು ಇರ್ತೀರ ಆದಷ್ಟು ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಎಳ್ನೀರು ಅದು ಇದು ಎಲ್ಲ ತೊಗೊಂಡ್ರೂ ಕೆಲವೊಂದು ಸತಿ ಸ್ಟ್ರೆಸ್ಸು, ನಿದ್ದೆ ಬರ್ದಿರೋ ಕಾರಣ ಇದೆಲ್ಲ ಆಗ್ತಾ ಇರುತ್ತೆ. ಮನುಷ್ಯರ ಮೇಲೆ ಯಾವಾಗಲೂ ಫುಲ್ಲು ಗ್ಲೋಯಿಂಗ್ ಆಗಿರೋಲ್ಲ. ಹೆಲ್ದಿ ಫುಡ್ ತಿಂತಿದ್ದಾರೆ ಅಂದ ತಕ್ಷಣ ಫುಲ್ಲು ಗ್ಲೋ ಆಗಿ
ಒಂದು ಪಿಂಪಲ್ ಮಾರ್ಕ್ ಇಲ್ಲದೆ ಇರೋಕ್ಕಾಗದೇ ಇಲ್ಲ, ಚಾನ್ಸೇ ಇಲ್ಲ. ಜಸ್ಟ್ ಇವಾಗ ತೋರಿಸ್ತಿರೋದು ಮೇಕಪ್ ಹಾಕಿರೋದ್ರಿಂದ. ಅದರ್ವೈಸ್ ನಾನು ಫೇಸ್ ವಾಶ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಒಂದು ಹಚ್ಕೊಂಡ್ಬಿಟ್ಟು ಲಿಪ್ಸಿಗೆ ತುಪ್ಪನ ಹಚ್ಕೊಂಡು ಮಲಗಿಬಿಡ್ತೀನಿ ಅಷ್ಟೇ. ಈ ಥರ ಮಸಾಜ್ ಮಾಡಿ ಹಾಗೆ ಈ ಥರ ಒಂದು ಫೇಸ್ ಯೋಗ ಇವೆಲ್ಲ ನಿಮಗೆ ಅಪ್ಲಿಫ್ಟ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಸಕ್ಕದಾಗುತ್ತೆ. ಸೊ ಮಾಯಿಶ್ಚರೈಸರ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪು, ಕೆಲವರು ನೈಟ್ ಸನ್ಸ್ಕ್ರೀನು ಹಾಕ್ಕೊತಾರೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ಸನ್ಸ್ಕ್ರೀನ್ ಎಲ್ಲ ಹಾಕೋಕ್ಕೆ. ಬಿಕಾಸ್ ನಾನು ಯಾವ ಸನ್ಲೈಟ್ ಬೇಕು, ನಮಗಿನ್ನ ವಿಟಮಿನ್ ಡಿ ಡಿಫಿಷಿಯನ್ಸಿ ಬಂದೇ ಬಿಟ್ಟಿದೆ ಆಲ್ರೆಡಿ. ಸೊ ನಾನು ಅರ್ಬನ್ ಪ್ರೊಟೆಕ್ಟರ್ ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ ಮುಂಚೆಯಿಂದನೂ. ಅಂದರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ತುಂಬ ಬಿಸಿಲಿದ್ದಾಗ ಆಚೆ ಹೋದಾಗ ಮಾತ್ರ ಯೂಸ್ ಮಾಡ್ತೀನಿ, ತುಂಬಾ ಬಿಸಿಲಿದ್ದಾಗ. ಅದರ್ವೈಸ್ ನಾನು ತುಂಬ ಪ್ರಾಡಕ್ಟ್ಸ್ನ ನಾನು ಹೆಚ್ಚು ಮಾಡಿಸಲ್ಲ. ನಾನು ನ್ಯಾಚುರಲಾಗೇ ಇರ್ತೀನಿ. ಮುಖಕ್ಕೆ ಮಾತ್ರ ಒಂದು ಮಾಯಿಶ್ಚರೈಸರು ಬಿಂದಿ ಅಷ್ಟೇ ಮಾಡಲ್ಲ. ಬಟ್ ಇವಾಗ ತೋರಿಸ್ತಾ ಇದ್ದೀನಿ, ನಿಮಗೆ ಯೂಸ್ ಮಾಡಿದ್ರೆ ಎಷ್ಟು ಚೆಂದ ವರ್ಕ್ ಆಗುತ್ತೆ ಅಂತಂದರೆ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನವ್ರಿಗೆ ಯೂಸ್ ಮಾಡ್ಬೋದು. ನೈಟ್ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ನಾನು ಎಷ್ಟು ತೊಗೊಂಡಿದ್ದೀನಿ, ಬಟ್ ನೋಡಿ ಆಗುತ್ತೆ ಅಂದರೆ ತುಂಬಾ ಒಂಥರ ಲೈಟಾಗಿದೆ, ಹಾಗೆ ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ಹೈಲೈಟರ್ ಥರ ಫೀಲ್ ಆಗುತ್ತೆ ನಿಮಗೆ. ನನಗೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟೇ ಆಯಿತು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು, ನನಗೆ ಈ ಪಿಂಪಲ್ಸ್ ಎಲ್ಲ ಏನಿಲ್ಲ, ಇವಾಗ ಇದು ಜಸ್ಟ್ ಮಾರ್ಕ್ ಇರೋದು. ಅಕಸ್ಮಾತಾಗಿ ತುಂಬಾ ಪಿಂಪಲ್ಸ್ ಇದ್ದಾಗ ಅಂಡ್ ಗೋ ವಿತ್ ದಿಸ್. ಇದೇನು ಅಂತ ಅಂದರೆ ಪಿಂಪಲ್ಸಿಗೆ ರೆಡ್ಯೂಸ್ ಆಗೋಕ್ಕೆ ಇದು, ಮತ್ತು ಕೋಸಿಕ್ ಆ್ಯಸಿಡ್ಡು, ಇದು ಕ್ರೀಮ್, ಇದು ತುಂಬಾ ಯೂಸ್ ಮಾಡ್ಬೋದು. ನಿಮಗೆ ಪಿಂಪಲ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಅಂತ ಅಂದಾಗ ಮಾಡಿದ್ರೆ ಮಾತ್ರ ತಗೊಳ್ಳಿ. ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಟ್ಟರೆ ತಗೊಳ್ಳಿ. ಅದರ್ವೈಸ್ ಪ್ಲೀಸ್ ಈ ಥರ ಎಲ್ಲ ತೋರಿಸ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ತಗೊಂಡು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ವರ್ಕ್ ಆಯಿತು ಸ್ವಲ್ಪ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿದೆ ಇದನ್ನು. ಸೊ ಅದನ್ನ ನಾನು ಇವಾಗ ಹಾಕ್ತಾಯಿಲ್ಲ, ಏನಕ್ಕೆ ಅಂತಂದರೆ ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಬಾಮ್ ನಾನು ಯೂಶಲಿ ರಾತ್ರಿ ಮಲಗುವಾಗ ಹಿಮಾಲಯ ಯೂಸ್ ಮಾಡಲ್ಲ, ಮಾರ್ನಿಂಗು ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತೀನಿ. ಹಿಮಾಲಯ ಒಂದು ಯೂಸ್ ಮಾಡ್ತೀನಿ, ಮತ್ತು ಇದು ನೈಕಾದಿಂದ ತರಿಸಿದ್ದು ಲಿಪ್ ಕ್ರಶು ಮೈ ಫೇವ್ರೆಟ್, ತುಂಬ ಫೇವ್ರೆಟ್ಟು. ಬಟ್ ಯಾಕೋ ಇದು ಅಪ್ಲೈ ಮಾಡಿದಾಗ ಬ್ಲೂಬೆರಿದು ಕಲರ್ ಬ್ಲೂ ಇದೆ, ಹಾಗಾಗಿ ಸ್ವಲ್ಪ ಅಪ್ಲೈ ಮಾಡಿದಾಗ ಡಾರ್ಕ್ ಅಂತ ಅನಿಸುತ್ತೆ. ಅದರ್ವೈಸ್ ನಿಮಗೆ ಲಿಪ್ಪೆಲ್ಲ ತುಂಬ ಹೈಡ್ರೇಟಾಗಿ ತುಂಬಾ ಚೆನ್ನಾಗಿರುತ್ತೆ. ಯು ಕ್ಯಾನ್ ಯೂಸ್ ಇಟ್. ಲಿಪ್ ಕ್ರಶ್ ಅಂತ ಗ್ರೀನಲ್ಲಿ ಬರುತ್ತೆ, ಇದು ನಾನು ಪರ್ಪಲ್ ಲವ್, ಯಾವುದೇ ಲ್ಯಾವೆಂಡರ್ ಕಲರ್ ಕಂಡ್ರೂ ಅದು ನನ್ನ ಕೈಗೆ ಬಂದಿರುತ್ತೆ. ಇವಾಗ ನಾನು ಕೊಬ್ಬರಿ ಎಣ್ಣೆನೇ ಯೂಸ್, ಒಂದ್ಸಲ ಟಿಶ್ಯೂ ಪೇಪರಲ್ಲಿ ಈ ಥರ. ನಾನು ಜಾಸ್ತಿ ಕಾಫಿ ಕುಡಿಯೋದ್ರಿಂದ ಸ್ವಲ್ಪ ಡಾರ್ಕ್, ಈ ಸೈಡ್ ಡಾರ್ಕ್ ಆಗಿರುತ್ತೆ. ಸೊ ಕೊಬ್ಬರಿ ಎಣ್ಣೆನ ಹಾಕ್ಕೊಬಿಡ್ತೀನಿ. ನಿದ್ದೆಲ್ಲೆಲ್ಲರ ಅಂತ ನೆಕ್ಕೊಂಬಿಟ್ರಿ ಬೇಡ. ಆಲ್ರೆಡಿ ಬೇಕಾದಷ್ಟು ಕೆಮಿಕಲ್ಸ್ನ ಊಟದಲ್ಲೆಲ್ಲ ತಿಂದ್ಬಿಟ್ಟಿರ್ತೀವಿ ಅಜ್ಜೆ. ಇದಾದರೆ ನೆಕ್ಕೋಬೋದು. ತುಂಬಾ ಸಿಂಪಲ್ಲು. ನೀವು ಮೇಕಪ್ ಹಾಕಿದಾಗ ಮಾತ್ರ ಈ ಥರ ಫಾಲೋ ಮಾಡಿ, ಅಥವಾ ಡೈಲಿ ನಿಮಗೆ ಟೈಮ್ ಇದ್ರೂ ಮಾಡಿ. ಒಳ್ಳೆಯದು, ತುಂಬಾ ಒಳ್ಳೆಯದು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ತಪ್ಪಂತಲ್ಲ. ಬಟ್ ಯಾರಿಗೆ ಹೆಂಗೆ ಕಂಫರ್ಟೇಬಲ್ ಆಗಿರುತ್ತೆ ಆ ಥರ ಮಾಡ್ಕೊಳ್ಳಿ. ನನಗೆ ಇವಾಗ ನ್ಯಾಚುರಲಾಗಿ ನಾನು ಹೇಳಿದ್ನಲ್ಲ, ಡೈಲಿ ನಾನು ಫೇಸ್ ವಾಶ್ ಒಂದು ಯೂಸ್ ಮಾಡ್ತೀನಿ, ಕೊಬ್ಬರಿ ಎಣ್ಣೆ ಒಂದು ಯೂಸ್ ಮಾಡ್ತೀನಿ.
ಲಿಪ್ಗೆ ತುಪ್ಪವನ್ನು ಹಚ್ಕೊತೀನಿ. ಇದು ನನ್ನ ನ್ಯಾಚುರಲ್ ಡೈಲಿ ಏನು ಮಾಡ್ತಾಯಿದ್ದೀನಿ ಅದು. ಇದು ಸ್ವಲ್ಪ ಮೇಕಪ್ ಹಾಕಿದಾಗ ಆಚೆ ಹೋದಾಗ ಸ್ಟ್ರೆಸ್ ಆದಾಗ ಸ್ವಲ್ಪ ಬೇಕಾಗುತ್ತಲ್ವ, ಹಾಗಾಗಿ ಇದು ನನ್ನ ಸ್ಕಿನ್ ಕೇರ್ ರೂಟೀನ್ ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ರಾಡಕ್ಟ್ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಬೇರೆ ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀನಿ. ಹಾಗೆಯೇ ಇನ್ನೊಂದು ಸ್ಕಿನ್ ಕೇರ್ ರೂಟೀನ್ ಏನು ಅಂತಂದರೆ, ಇದೆಲ್ಲ ಮದುವೆ ಆಗಿ ಮಕ್ಕಳಾದಮೇಲೆ ಇದು ಆಯಿತಾ, ನಿಮಗೆ ಒಲಿನ್ ಸ್ಪ್ರೇ ಇದೆಲ್ಲ ಇರುತ್ತಲ್ಲ ಆ ಥರ. ಇದು ಪೇಯ್ನ್ಗೆ ಅಂತ ಹೇಳ್ಬಿಟ್ಟು ನಾನೇ ಪ್ರಿಪೇರ್ ಮಾಡಿರೋಂಥ ಆಯಿಲ್ಲು. ಇದೆಲ್ಲ ಆದಮೇಲೆ ಇದನ್ನ ನೆಕ್ ಪೋರ್ಷನ್ಗೆ ಈ ಜಾಯಿಂಟ್ಸ್ ಏನಿರುತ್ತೆ ಜಾಯಿಂಟ್ಸ್ಗೆಲ್ಲ ಸ್ವಲ್ಪ ಮಸಾಜ್ ಮಾಡಿಕೊಂಡು, ಮದರ್ಸ್ ಶುಡ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಫ್ಸ್, ಎವ್ರಿ ಮದರ್ಸ್. ಫಸ್ಟು ನಿಮ್ಮನ್ನು ನೀವು ಇಷ್ಟಪಟ್ಟರೆ, ಹೆಲ್ತ್ ಚೆನ್ನಾಗಿದ್ದರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಬೋದು ಅನ್ನೋದು ನಮ್ಮ ಅನಿಸಿಕೆ. ಸೊ ನಿಮಗೂ ಹಂಗೆ ಹೇಳ್ತಿದ್ದೀನಿ. ಇದ್ರದ್ದು ಬೇಕಾದರೆ ನಿಮಗೆ ಏನು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿ ಮಾಡಿದ್ದೀವಿ ಅಂತಂದರೆ ರಿಯಲಿ ತುಂಬ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಸುಳ್ಳು ಹೇಳ್ತಿಲ್ಲ, ಯಾಕೆಂದರೆ ಇದನ್ನ ಪಾಸ್ಟ್ 1 ಇಯರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನೋವು ಪೇಯ್ನ್ಸು, ನೋವು ನಾಟ್ಸು ಅಥವಾ ಜಾಯಿಂಟ್ ಪೇಯ್ನ್ಸು, ನೆಕ್ ಪೇಯ್ನು ಏನೇ ಇದ್ರೂ ಇದನ್ನ ಜಸ್ಟು ಅಪ್ಲೈ ಮಾಡ್ತಾ ಹೋದರೆ ಸಾಕು. ನಿಮಗೆ 1 ಮಂತಿಗೆ ನಿಮಗೆ ಆಲ್ಮೋಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಇದು ನಾನು ಎಲ್ಲೋ ಕೇಳ್ಕೊಂಬಿಟ್ಟು ಬರ್ತಿದ್ದೆ. ಎಲ್ಲ ತುಂಬ ಸ್ವಲ್ಪ ಈ ಸಾಸಿವೆ ಎಣ್ಣೆ ಮತ್ತು ನೀಲಗಿರಿ ಎಣ್ಣೆ ಈ ಥರ ಒಂದು 5 ಆಯಿಲ್ಸ್ನ ಹಾಕ್ಬಿಟ್ಟು ಪಚ್ಚ ಕರ್ಪೂರನ ಹಾಕಿ ಕುದಿಸ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ನಿಮಗೆ ತುಂಬ ದಿನ ಬರುತ್ತೆ, ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ನೀವು ಇದನ್ನ ತಯಾರಿಸ್ಕೊಂಬಿಟ್ಟು ಹಚ್ಕೊಂಬಿಟ್ಟು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಬೇಕು ಅಂತ ಹೇಳ್ಬಿಟ್ಟು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇಷ್ಟೇ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.